ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ಇವತ್ತು ನಾವು ಬಂದಿರೋಂಥ ಜಾಗ ಉತ್ತರಿ ದುರ್ಗ. ಇದೇನು ನೋಡ್ತಾ ಇದ್ದೀರಾ, ಇದು ಹಳೆ ಜಾಗ. ಗೌರ್ಮೆಂಟ್ ಅವರು ತುಂಬ ಡೆವಲಪ್ ಮಾಡಿದ್ದಾರೆ. ಪಕ್ಕದಲ್ಲೇ ಕ್ಲೀನಾಗಿ ಸ್ಟೆಪ್ಸ್ ಮಾಡಿದ್ದಾರೆ. ಇಲ್ಲಿ ಕಷ್ಟ ಆದರೆ ಹಂಗಿಂದ ಹತ್ತೋದು, ನೀವು ಇಲ್ಲಿಂದ ಬೇಕಾದ್ರೂ ಕ್ಲೈಮ್ ಮಾಡ್ಬೋದು. ನಮ್ಮ ಗೌರ್ಮೆಂಟ್ ಅವರು ಎಷ್ಟೋ ಎಲ್ಲ ರೆಡಿ ಮಾಡಿದ್ದಾರೆ, ಆದರೂ ಕಟ್ಟಾಗಿದ್ದೆ ಇಲ್ಲ, ಯಾರೋ ದುಷ್ಕರ್ಮಿಗಳು ಅದನ್ನ ಹಾಳು ಮಾಡಿದ್ದಾರೆ. ಅದಕ್ಕಿಂತ ನಾವು ಅವರು ಇವ್ರದ್ದು ಅನ್ನೋಕ್ಕಿಂತ ನಮ್ಮದು ಅಂತ ನಾವು ಕಾಪಾಡೋಣ. ಈಗಲೇ ಹೀಗಿದೆ, ಇನ್ನು ಫ್ಯೂಚರಲ್ಲಿ ಹೇಗಿರುತ್ತೆ ಅಂತ ಯೋಚನೆ ಮಾಡಿ. ಅಲ್ಪ ಸ್ವಲ್ಪ ಉಳಿದಿದೆ, ಆದರೆ ಇದನ್ನು ನೆಕ್ಸ್ಟ್ ಜನ್ರೇಷನ್ಗೆ ಕಾಪಾಡೋವಂಥದ್ದು ನಮ್ಮೆಲ್ಲರೂ ಜವಾಬ್ದಾರಿ. ಇದು ಇದಕ್ಕೆ ಉತ್ತರಿ ದುರ್ಗ ಅಂತಾರೆ. ಹಾಗೆ ಇನ್ನೊಂದು ಹೆಸರಿದೆ, ಅದು ಆನೆಬೆಟ್ಟ ಅಂತ. ಉತ್ತರಿ ದುರ್ಗ ಅಂತ ಹೆಸರು ಬರೋ ಕಾರಣ ಏನು ಗೊತ್ತಾ? ಉತ್ತರಿ ಅಂದರೆ ಆನೆ, ದುರ್ಗ ಅಂದರೆ ಬೆಟ್ಟ. ಅದಕ್ಕೆ ಇದನ್ನ ಆನೆಬೆಟ್ಟ ಇಲ್ಲಾಂದರೆ ಉತ್ತರಿ ದುರ್ಗ ಅಂತಲೂ ಕರೀತಾರೆ. ಎಲ್ರಿಗೂ ಗೊತ್ತಿದೆ, ಬೆಂಗಳೂರನ್ನ ಕಟ್ಟಿದಂಥವ್ರು ನಮ್ಮ ಕೆಂಪೇಗೌಡರು ಅಂತ. ಬಟ್ ಅವರು ಆಗಿನ ಕಾಲದಲ್ಲೇ 9 ಕೋಟೆಗಳ್ನ ಅಂದರೆ ದುರ್ಗಗಳನ್ನ ಸ್ಥಾಪನೆ ಮಾಡಿದ್ರು ಅಂತ, ಪ್ರೊಟೆಕ್ಷನ್ ಮಾಡೋಕ್ಕೆ. ಒಂದು ಕಪಾಲದುರ್ಗ, ಸಾವನ್ ದುರ್ಗ, ಭೈರವ ದುರ್ಗ, ಹುಳಿಯೂರು ದುರ್ಗ, ದೇವರಾಯನ ದುರ್ಗ, ಚಂದ್ರಾಯನ ದುರ್ಗ, ಉತ್ತರಿ ದುರ್ಗ, ಮಾಕ್ಲಿ ದುರ್ಗ, ಇನ್ನೊಂದು ಬಂದು ನಂದಿ ದುರ್ಗ. ಆವಾಗ ವ್ಯೂಗೆ ಅಂದ್ಬಿಟ್ಟು ನೋಡ್ತಾ ಇದ್ದಂಥದ್ದು. ಈ ಬೆಟ್ಟದ ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಬೆಟ್ಟದಲ್ಲಿ 7 ಕೋಟೆಗಳಿದೆ ಮೇಲೆ ಹೋಗ್ಬೇಕು ಅಂದರೆ. ನಾವೀಗೆಲ್ಲ ಪಾಸ್ ಮಾಡ್ಕೊಬಂದ್ರಲ್ಲ ಅದೇ. ಮತ್ತು ಮೇಲೆ ಹೋದಾಗ ತುಂಬ ರಹಸ್ಯವಾದ ವಿಶೇಷತೆಗಳಿದೆ. ಬಟ್ ಅದನ್ನ ನಾವು ಟ್ರೈ ಮಾಡ್ತೀರಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಆ್ಯಕ್ಚುಲಿ ತುಂಬ ಕೆಂಪೇಗೌಡರು ಬಂದ್ಬಿಟ್ಟು ಸುರಂಗ ಮಾರ್ಗ ಇತ್ತಂತೆ, ಅಲ್ಲಿ ಹೋಗಿ ಅವರು ಮಲಗ್ತಾ ಇದ್ದಂತೆ. ಇವಾಗೆಲ್ಲ ಮುಚ್ಚೋಗಿದೆ ಅಂತ ನಮಗೆ ಸ್ಥಳೀಯರು ಹೇಳಿದ್ದು. ಬನ್ನಿ ನಾವು ಟ್ರೈ ಮಾಡ್ತೀನಿ. ಇನ್ನು ಎಷ್ಟಾಗುತ್ತೋ ಅಷ್ಟು ನಿಮಗೆ ಮಾಹಿತಿ ಕೊಡ್ತೀನಿ. ಕೊನೆವರೆಗೂ ವೀಡಿಯೋ ನೋಡ್ತಾ ಇರಿ, ಸ್ಕಿಪ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ. ಇಲ್ಲಿಂದ ಬರ್ತಾ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನೀವು ಆಲ್ವೇಸ್ ನಿಮ್ಮ ರೈಟ್ ಸೈಡ್ಗೆ ಹೋಗ್ಬೇಕಾಗತ್ತೆ. ಲೆಫ್ಟ್ ಸೈಡ್ ಒಂದು ಚಿಕ್ಕ ದಾರಿ ಇದೆ, ಹೋಗಬೇಡಿ. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ರೈಟ್ ಸೈಡ್ ಹೋಗ್ಬೇಕಾಗತ್ತೆ. ಇಲ್ಲಿರೋಂಥ ಚಿಹ್ನೆಗಳು ಒಂದೊಂದು ಕೋಡ್ ವರ್ಡ್ಸ್ ಅಂತೆ. ಆಗಿನ ಕಾಲದಲ್ಲಿ ಯುದ್ಧ ಮಾಡಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು. ನಮ್ಗೆ ಅದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ. ನಮಗೇನು ಗೊತ್ತಾದರೆ ಸ್ಮಾಲಾಗಿ ಒಂದು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ನಾಲ್ಕನೇ ಕೋಟೆ ಆದಮೇಲೆ ಫುಲ್ ಡೆನ್ಸ್ ಫಾರೆಸ್ಟ್ ಸಕ್ಕತ್ತಾಗಿದೆ. ನೋಡಬೇಕು, ನಾನು ಹೇಳಿದ್ನಲ್ಲ 7 ಕೋಟೆ ಅಂತ. ಅದು 4ನೇ ಕೋಟೆ ಕಂಪ್ಲೀಟ್ ಆದಮೇಲೆ ಡೆನ್ಸ್ ಫಾರೆಸ್ಟ್ ಸಕ್ಕತ್ತಾಗಿದೆ. ರವಿ 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 ಲೆಫ್ಟ್ ಹೋಗ್ಬೇಡ, ರೈಟಿಗೆ ಹೋಗು. ಸೊ ಇಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಸೇಮ್ ಇದೆ, ಬಟ್ ಅದು ಒಳಗಡೆ ಹೋಗುತ್ತೆ ಅದು. ಬಟ್ ಯಾಕಂದರೆ ಮೇಲೆ ಹೋದ್ಮೇಲೆ ರಾಕ್ ಇರುತ್ತೆ, ಹತ್ತಕ್ಕಾಗಲ್ಲ. ಸೊ ಇಲ್ಲಿ ಆರಾಮ್ ಮಾರ್ಕ್ ಇರುತ್ತೆ, ಆರಾಮ್ ಮಾರ್ಕ್ ಫಾರಾಗಿ ನಿಮ್ಮ ಲೆಫ್ಟಲ್ಲಿ ಪಾತ್ ಇರುತ್ತೆ, ನೋಡ್ಕೊಳ್ಳಿ. ಕೆಳಗಡೆ ಹೋಗಲ್ಲ, ಸೊ ಕರೆಕ್ಟಾಗಿ ಮೇಲೆ ಲೀಡ್ ಮಾಡುತ್ತೆ ನಿಮಗೆ. ಇಲ್ಲಿ 4ನೇ ಕೋಟೆ ಆಗಿದ ತಕ್ಷಣ ನಿಮಗೆ ಆಂಜನೇಯನ ಗುಡಿ ಕಾಣಿಸುತ್ತೆ. ನಾನು ಹೇಳಿದ್ನಲ್ಲ ಅಲ್ಲಿ ಕನ್ಫ್ಯೂಸ್ ಆಗಿಬಿಡಿ ಅಂತ. ಅಲ್ಲಿ ನೀವು ಲೆಫ್ಟ್ ತೊಗೊಂಡೋಗ ಇಮಿಡಿಯೇಟಾಗಿ ರೈಟ್ ಸೈಡಲ್ಲಿ
ಆಂಜನೇಯನ ಗುಡಿ ಕಾಣಿಸುತ್ತೆ. ಇದು 5ನೇ ಕೋಟೆ ಹತ್ರ ಬರ್ತಾ 5ನೇ ಕೋಟೆ ದಾಟಿದ ಮೇಲೆ ಈ ಥರ ನಿಮಗೆ ಓಲ್ಡ್ ಪಾತು ಸಿಗುತ್ತೆ, ನ್ಯೂ ಪಾತು ಸಿಗುತ್ತೆ. ಟೋಟಲ್ 5 ಕೋಟೆ ಕಂಪ್ಲೀಟ್ ಆಯಿತು ಗಾಯ್ಸ್. ಅಂದರೆ ದಾಟಿದ್ದೀರಿ, ಇವಾಗ 6ನೇದಕ್ಕೆ ಹೋಗ್ತಾಯಿದ್ದೀರಿ. ಸ್ವಲ್ಪ ಇಲ್ಲಿ ಸ್ಟೀಪ್ ಇರುತ್ತೆ, ಬಟ್ ಈಸಿಲಿ ಯು ಕ್ಯಾನ್ ಕಂಪ್ಲೀಟ್. ಭಯ ಬೀಳೋಂಥದ್ದು ಏನಿಲ್ಲ, ಯಾಕಂದರೆ ಇಲ್ಲೆಲ್ಲ ರೈಲಿಂಗ್ಸ್ ಕಂಬಿದೆ, ಹಿಡ್ಕೊಂಡು ಹತ್ಬೋದು ನೀವು. ಒನ್ಸ್ ನೀವು ಈ ಪಾರ್ಟಿಗೆ ಬಂದಮೇಲೆ ವ್ಯೂ ನೋಡಿ, ಆ ಹಳ್ಳಿನೂ ನೋಡ್ಬೋದು ಕ್ಲೀನಾಗಿ, ಅದರಿಂದ ಇರೋ ಬೆಟ್ಟನೂ ನೋಡ್ಬೋದು. ಎಷ್ಟು ಸುಂದರವಾಗಿದೆ ಅಲ್ವಾ ನಮ್ಮ ಪ್ರಕೃತಿ. ಫೈನಲಾಗಿ 6ನೇ ಕೋಟೆಗೆ ತಲುಪಿದ್ರಿ. ವ್ಯೂ ಮಾತ್ರ ಎಕ್ಸಲೆಂಟ್ ಗಾಯ್ಸ್. ನೋಡಿ ಹೇಗಿದೆ ಅಂತ ಮುಂದೆ. ಮೈ ಗಾಡ್, ಫುಲ್ ಫಾಗ್. ಅದಕ್ಕೆ ಬೆಸ್ಟ್ ಟೈಮ್ ಅಕ್ಟೋಬರಿಂದ ಫೆಬ್ರವರಿ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಅಂದರೆ ಚಳಿಗಾಲ ಅಂತಾರಲ್ಲ, ಅಷ್ಟರೊಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಆಮೇಲೇನೂ ಬರ್ಬೋದು, ಬಟ್ ಅವಾಗ ಏನಂದರೆ ನೀರಿನ ಅಭಾವ ಜಾಸ್ತಿ ಇರುತ್ತೆ. ನೀರು ಬೇಕು ಅಂದ ಅಷ್ಟು ಕ್ಯಾರಿ ಮಾಡ್ಕೊಂಬಂದು. ಆ ಸೀಸನಲ್ಲಿ ಬಂದಾಗ ನಿಮ್ಗೆ ಈ ಥರ ಗ್ರೀನ್ರಿ ನೋಡೋಕ್ಕೆ ಸಿಗೋಲ್ಲ, ಸೊ ಎಲ್ಲ ಡ್ರೈ ಆಗಿರುತ್ತೆ. ಅದಕ್ಕೆ ನಾವು ಸಜೆಸ್ಟ್ ಮಾಡೋದು ಅಕ್ಟೋಬರ್ ಪೋಸ್ಟ್ ರೈನಿಂಗ್ ಸೀಸನ್ ಆದಮೇಲೆ, ಬಿಫೋರ್ ವಿಂಟರ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆ ಬಂದರೆ ಒಳ್ಳೆಯದು. ಇನ್ನೊಂದು ಹೆಲ್ತಿ ಟಿಪ್ಸ್ ಅಂದರೆ, ಅವಾಗ ಬಂದವಾಗ ಡಿಹೈಡ್ರೇಟ್ ಆಗೋದು ತುಂಬ ಚಾನ್ಸಸ್ ಇರುತ್ತೆ. ಅದಕ್ಕೆ ವಿ ಸಜೆಸ್ಟ್ ಇನ್ ವಿಂಟರ್ ಸೀಸನ್. ಫೈನಲಿ ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದಂಥ 7 ಕೋಟೆಗಳು ತಲುಪಾಯಿತು. ಇನ್ನು ಮೇಲೆ ದರ್ಶನ ಇದೆ, ದೇವ್ರ ದರ್ಶನ ಮಾಡೋಣ ತೆಗೆದಿದ್ರೆ. ಆಮೇಲೆ ಕೆಲವು ಪ್ಲೇಸಸ್ನ, ಹಿಡನ್ ಪ್ಲೇಸ್ನ ಅಂಟ್ ಮಾಡೋಣ. ಓಕೆ, ರಹಸ್ಯವಾದ ಗುಹೆಗಳಿದೆ, ಅದ್ರ ಬಗ್ಗೆ ಎಲ್ಲ ಹೋಗ್ತಾ ಮಾಹಿತಿ ಕೊಡ್ತೀನಿ ನಿಮಗಲ್ಲೇ. ಓಕೆ, ಬನ್ನಿ. ಒಂದ್ಸಲ ರೀಚ್ ಆದಮೇಲೆ ನಿಮ್ಮ ಬಲಗಡೆಗೆ ದೇವಸ್ಥಾನ ಇದೆ, ದೇವ್ರ ದರ್ಶನ ಮಾಡಿ ಆಮೇಲೆ ಎಡಗಡೆಗೆ ಹೋಗ್ತೀವಿ ನಾವು. ಫಸ್ಟು ಬಲಗಡೆಗೆ ಹೋಗೋಣ. ಇಲ್ಲಿ ಬರ್ತಿದ್ದಂಗೆ ಈಶ್ವರನ ದೇವಸ್ಥಾನ ಇರೋದ್ರಿಂದ ನಮ್ಮ ನಂದಿ ಪ್ರಭುಗಳು ಇಲ್ಲೇ ಇದ್ದಾರೆ. ನಮಸ್ಕಾರ ಹಾಕ್ಕೊಂಡು ಹೊರಟ್ಬಿಡೋಣ ಮೇಲಕ್ಕೆ. ಇಲ್ಲಿ ನೋಡಿ, ಹಳೆ ಕಾಲದ್ದು ಕೋಟೆಗಳೆಲ್ಲ ಒಡೆದೋಗಿದೆ, ಮೀನ್ಸ್ ಎಲ್ಲ ಹಾಳಾಗೋಗಿದೆ. ಇವಾಗ ನಾವು ಹೋಗ್ತಾ ಇರೋದೇ ಟನಲ್ಗಳ ಒಳಗಡೆ, ಅಂದರೆ ಲೈಕ್ ಗುಹೆಗಳೆಲ್ಲ ಇತ್ತು,
ಮತ್ತು ಇದು ತುಂಬ ಎಮರ್ಜೆನ್ಸಿ ಟೈಮಲ್ಲಿ ಯುದ್ಧದಲ್ಲಿ ಅವ್ರು ಏನನ್ನ ಇನ್ಫ್ಯಾಕ್ಟ್ ಏನನ್ನಂತ ತುಂಬ ಬ್ಯಾಡ್ ಸಿಚುವೇಶನ್ ಬಂದಾಗ ಪ್ಲ್ಯಾನ್ ಬಿ ಅಂತ ಇರುತ್ತಲ್ಲ, ಎಕ್ಸಿಟ್ ಆಗೋಕ್ಕೆ ಅಂದ್ಬಿಟ್ಟೆ ಈ ಇನ್ಸೈಡ್ ಟನಲ್ಸ್ ಫುಲ್ ಮಾಡಿರ್ತಾರೆ ಅವರು ಎಸ್ಕೇಪ್ ಆಗೋಕ್ಕೆ, ಈ ಬೆಟ್ಟದಿಂದ ಹೊರಗಡೆ ಹೋಗೋಕ್ಕೆ ಅವ್ರ ಫ್ಯಾಮಿಲಿಯವರೆಲ್ಲ. ಅದೇ ರಹಸ್ಯವಾದ ಗುಹೆಗಳು, ಮತ್ತು ಎಲ್ಲ ಮುಚ್ಚೋಗಿದೆ. ಹಾಗೆ ತುಂಬ ಜನ ಬಂದು ದೇವಸ್ಥಾನ ಹತ್ರ ಬಂದು ದೇವಸ್ಥಾನದಿಂದ ಹಂಗೆ ಹೋಗ್ತಾರೆ, ಯಾಕಂದರೆ ಬುಷಸ್ ಎಲ್ಲ ಕವರ್ ಆಗಿರುತ್ತೆ ಅಂತ. ಸ್ವಲ್ಪ ಯಾರನ್ನ ಎಕ್ಸ್ಪೀರಿಯನ್ಸ್ ಟ್ರಕ್ ಲೀಡ್ರ್ ಜೊತೆ ಬನ್ನಿ, ಅವರು ನಿಮಗೆ ದಾರಿ ಮಾಡಿಕೊಡ್ತಾರೆ. ಮತ್ತು ಕಾಲ್ದಾರಿ ಎಲ್ಲ ಕ್ಲೀನಾಗಿದೆ, ನೀವು ಬರ್ಬೋದು ಅವಾಗ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ನಿಧಿ ಇದೆ ಅಂತ ಒಂದು ದಂತಕಥೆನೂ ಇದೆ. ಬಟ್ ಹಂಗಂದ್ಬಿಟ್ಟು ಪ್ರತಿಯೊಂದು ಹಾಳು ಮಾಡಿಕ್ಕಿದ್ದಾರೆ ಹುಡುಕಿ. ಬಟ್ ಇವತ್ತವರೆಗೂ ಯಾರಿಗೂ ಸಿಕ್ಕೂ ಇಲ್ಲ, ಏನಿಲ್ಲ. ಬಟ್ ಕೆಂಪೇಗೌಡರು ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ತಾರೆ ಉತ್ರಿ ಬೆಟ್ಟ, ಅದಕ್ಕೋಸ್ಕರ ಮೋಸ್ಟ್ಲಿ ಬಂದು ಎಲ್ಲ ಧ್ವಂಸ ಮಾಡಿದ್ದಾರೆ. ಬಟ್ ಏನು ಸಿಕ್ಕಿಲ್ಲ ಅನ್ಸುತ್ತೆ ಅವ್ರಿಗೆ. ಈ ಬೆಟ್ಟ ಒಂದು ವ್ಯೂವಲ್ಲಿ ಆನೆ ಮೇಲೆ ಕುಳಿತಿರುವಂಥ ವೀರನಾಥ ದೇವ್ರ ಥರ ಕಾಣಿಸುತ್ತಾರಂತೆ, ಅದಕ್ಕೆ ಆನೆ ಬೆಟ್ಟ ಅಂತಲೂ ಕರೀತಾರೆ ಅಂತ ಹೆಸರಿದೆ ಇಲ್ಲಿ. ಕಂಪ್ಲೀಟ್ ಆಯಿತು ಟ್ರಕ್ಕು. ನೀವೇನ ಲೆವೆಲ್ ಕೇಳಿದ್ರೆ ಇದು ಈಸಿ ಟ್ರಕ್ ಅಂತ. ಸೊ ಎಲ್ಲ ಸ್ಟೆಪ್ಸ್ ಎಲ್ಲ ಇದೆ, ಮತ್ತು ನಿಮಗೆ ರೇಲಿಂಗ್ಸ್ ಕಂಬಿ ಎಲ್ಲ ಇದೆ ದಾರಿಯಲ್ಲಿ ಹತ್ತಕ್ಕೆಲ್ಲ. ಇದು ಹಾರ್ಡ್ಲಿ ಏನು 1-1/4 ಕಿಲೋಮೀಟ್ರ್ ಆಗುತ್ತೆ ಒಂದು ಸೈಡು. ಆ್ಯಂಡ್ ಎಸ್ ಈಸಿಯಾಗಿ ಹತ್ಬೋದು. ಎಷ್ಟು ಬೇಕಷ್ಟು ನೀರು ಕ್ಯಾರಿ ಮಾಡಿ, ದಯವಿಟ್ಟು ಕಸನ ಮಾತ್ರ ಹಾಕ್ಬೇಡಿ. ಮತ್ತು ಈ ಟ್ರಕ್ಕಿಂಗ್ಗೆ ಸದ್ಯಕ್ಕೆ ಯಾವುದೇ ಥರ ಎಂಟ್ರಿ ಫೀಸ್ ಇಲ್ಲ, ಬರೀ ಪಾರ್ಕಿಂಗ್ ಚಾರ್ಜ್ ಏನಿದೆ ಅದು ಕೊಟ್ಬಿಟ್ಟು ನೀವು ಬರ್ಬೋದು. ಸೊ ಲೊಕೇಶನ್ ಈಸಿ. ಕುಣಿಗಲ್ ಬಂದು ಕುಣಿಗಲ್ಲಿಂದ ಲೆಫ್ಟ್ ತೊಗೊಳ್ಳಿ, ಅಲ್ಲಿಂದ ಸುಮಾರು ಒಂದು ಸ್ವಲ್ಪ ದೂರ ಬಂದಷ್ಟು ನಿಮಗೆ ಡೈರೆಕ್ಟಾಗಿ ಉತ್ರಿದುರ್ಗ ಅಂತ ಲೊಕೇಶನ್ ಹಾಕ್ಕೊಳ್ಳಿ. ಪಾರ್ಕಿಂಗ್ ಪಾಯಿಂಟಿಗೆ ತಗೊಬಂದು ನಿಮಗೆ ಡ್ರಾಪ್ ಮಾಡುತ್ತೆ. ಹೀಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ನಮಗೂ ಖುಷಿ ಆಗ್ತಾಯಿದೆ. ಹೀಗೆ ಇನ್ನೂ ಬೆಟ್ಟಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ. ನೀವೇನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದು ಮರಿಬೇಡಿ, ಹಾಗೆ ಶೇರ್ ಮಾಡಿ. ನಾನು ನಿಮ್ಮ ಫೈಟರ್ ಗಿರೀಶ್, ಅಡ್ವೆಂಚರ್ ಬಿಗಿನ್ಸ್. ಸಿ ಆನ್ ನೆಕ್ಸ್ಟ್ ವಿಡಿಯೋ. ಓಕೆ, ಬಾಯ್.